ಹಾಯ್ ಫ್ರೆಂಡ್ಸ್, ಈಜಿಪ್ಟ್ನ ಗ್ರೇಟ್ ಪಿರಮಿಡ್ ಆಫ್ ಗೀಜಾದಿಂದ 200 ಕಿಲೋಮೀಟರ್ ದೂರದಲ್ಲಿ ಕೆಂಪು ಸಮುದ್ರದ ಹತ್ರ ಒಂದು ಪ್ರದೇಶ ಇದೆ. ಇದನ್ನ ವಾಡಿ ಅಲ್ ಜರ್ಫ್ ಅಂತ ಕರೀತಾರೆ. ಇಲ್ಲಿ ಎಷ್ಟು ದೂರ ನೋಡಿದ್ರೂ ಬಂಜರು ಭೂಮಿ ಮತ್ತು ಸುಣ್ಣದ ಕಲ್ಲಿನ ದಿಬ್ಬಗಳೇ ಕಾಣಿಸುತ್ತೆ. ಆದ್ರೆ ಇಲ್ಲಿ ಒಂದು ಪ್ರದೇಶ ಇದೆ. ಇಲ್ಲಿರುವ ರಹಸ್ಯವನ್ನ 4500 ವರ್ಷಗಳ ಹಿಂದೆನೆ ಮಣ್ಣಿನಲ್ಲಿ ಮುಚ್ಚಾಕಿದ್ದಾರೆ. ಈ ನಿರ್ಜನ ಪ್ರದೇಶದ ಮರಳುಗಾಡಿನ ಮಧ್ಯೆ ಒಂದು ಸುಣ್ಣದ ಕಲ್ಲಿನ ದಿಬ್ಬ ಇದೆ. ಮೇಲಿಂದ ನೋಡಿದ್ರೆ ಇದು ಸಾಧಾರಣ ಮಣ್ಣಿನ ದಿಬ್ಬದ ರೀತಿ ಕಾಣಿಸುತ್ತೆ. ಆದ್ರೆ ಇದರ ಒಳಗಡೆ ಕಲ್ಲುಗಳನ್ನ ಕತ್ತರಿಸಿ ಸುರಂಗಗಳನ್ನ ಕೊರೆದಿದ್ದಾರೆ ಮತ್ತು ಸಾವಿರಾರು ಟನ್ನುಗಳ ತೂಕ ಇರುವ ಕಲ್ಲುಗಳಿಂದ ಈ ಸುರಂಗಗಳನ್ನ ಮುಚ್ಚಿ ಬ್ಲಾಕ್ ಮಾಡಿದ್ದಾರೆ. ಪುರಾತನ ಈಜಿಪ್ಷಿಯನ್ಸ್ ತಾವು ಅನ್ವೇಷಣೆ ಮಾಡಿದ್ದ ಪ್ರಪಂಚದ ಮುಂದೆ ತರೋದಕ್ಕೆ ಇಷ್ಟ ಇಲ್ಲದ ಕೆಲವು ವಸ್ತುಗಳನ್ನ ಇದರಲ್ಲಿ ಬಚ್ಚಿಟ್ಟಿದ್ದಾರೆ. ಈ ದೊಡ್ಡ ಗಾತ್ರದ ಕಲ್ಲುಗಳನ್ನ ಪಕ್ಕಕ್ಕೆ ಸರಿಸಿದಾಗ ಕಂಡುಬಂದ ದೃಶ್ಯ ಇಡೀ ಪ್ರಪಂಚವನ್ನೇ ಆಶ್ಚರ್ಯದಲ್ಲಿ ಮುಳುಗಿಸುತ್ತೆ. ಈ ವಿಡಿಯೋದಲ್ಲಿ ನಾವು ಆ ಇಂಟ್ರೆಸ್ಟಿಂಗ್ ವಿಷಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಂಬರ್ 1, ಪೂರ್ತಿ ಈಜಿಪ್ಟ್ನಲ್ಲಿ 118 ಪಿರಮಿಡ್ಗಳನ್ನ ಇದುವರೆಗೂ ಸಂಶೋಧನೆ ಮಾಡಿದ್ರೂ ಕೂಡ ಈಜಿಪ್ಟ್ ಮತ್ತು ಆಫ್ರಿಕಾದ ಮರಳು ದಿಬ್ಬಗಳ ಕೆಳಗಡೆ ಸಾಕಷ್ಟು ಪಿರಮಿಡ್ಗಳು ಇವೆ ಅಂತ ನಂಬ್ತಾರೆ. ಪ್ರಸ್ತುತ ಪ್ರಪಂಚದ ಅತಿ ದೊಡ್ಡ ಪಿರಮಿಡ್ ಅನ್ನ ಈಜಿಪ್ಟ್ನಲ್ಲಿರುವ ಕೈರೋದಲ್ಲಿ ನೋಡಬಹುದು. ಇದನ್ನ ಪಿರಮಿಡ್ ಆಫ್ ಕುಫು ಅಂತ ಕರೀತಾರೆ. ಈ 480 ಅಡಿ ಎತ್ತರದ ಪಿರಮಿಡ್ ಅನ್ನ ಈಜಿಪ್ಟ್ನ ರಾಜ ಕುಫು ನಿರ್ಮಾಣ ಮಾಡಿದ್ದ. ಇದರ ಪಕ್ಕ ಇರುವ 450 ಅಡಿಗಳ ಇನ್ನೊಂದು ಪಿರಮಿಡ್ ಅನ್ನ ಕಿಂಗ್ ಕುಫು ಮಗ ಕಿಂಗ್ ಕಾಫ್ರೆ ತನ್ನ ಪಾಲನೆಯಲ್ಲಿ ನಿರ್ಮಾಣ ಮಾಡ್ತಾನೆ. ಆಶ್ಚರ್ಯ ಪಡುವ ವಿಷಯ ಏನಂದ್ರೆ ಇವುಗಳನ್ನ ನಿರ್ಮಾಣ ಮಾಡೋದಕ್ಕೆ 2.5 ಮಿಲಿಯನ್ ಚದರ ಸುಣ್ಣದ ಕಲ್ಲುಗಳನ್ನ ಸ್ಕ್ವಯರ್ ಮತ್ತು ರೆಕ್ಟಾಂಗಲ್ ಶೇಪ್ ನಲ್ಲಿ ಕತ್ತರಿಸಿದ್ದಾರೆ. ಒಂದೊಂದು ಕಲ್ಲಿನ ತೂಕ 2500 ಕೆಜಿಗಳು. ಒಂದೊಂದು ಕಲ್ಲು 2 ಹ್ಯಾಚ್ ಬ್ಯಾಕ್ ಕಾರುಗಳ ತೂಕಕ್ಕೆ ಸಮನಾಗಿರುತ್ತೆ. ನಂಬರ್ 2, ಇಷ್ಟು ತೂಕದ ಕಲ್ಲುಗಳನ್ನ 480 ಅಡಿಗಳವರೆಗೂ ತೆಗೆದುಕೊಂಡು ಹೋಗೋದು ಮತ್ತು ಪ್ರತಿ ಕಲ್ಲುಗಳನ್ನ ನಿರ್ದಿಷ್ಟವಾದ ಕೋನಗಳಲ್ಲಿ ಕತ್ತರಿಸಿ ಭದ್ರಪಡಿಸಿ ಕಟ್ಟೋದಕ್ಕೆ ಇವತ್ತಿನ ಟೆಕ್ನಾಲಜಿ ಮಿಷಿನ್ಗಳ ಸಹಾಯದಿಂದ ಕಟ್ಟಿದ್ರೂ ಸಾಕಷ್ಟು ವರ್ಷಗಳು ಹಿಡಿಸುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, 4500 ವರ್ಷಗಳ ಹಿಂದೆ ಯಂತ್ರಗಳ ಸಹಾಯ ಇಲ್ಲದೆ ಇಂಥ ಕೆಲಸವನ್ನ ಹೇಗೆ ಮಾಡಿದ್ರು ಅಂತ. ಈ ಪಿರಮಿಡ್ಗಳನ್ನ ಕಟ್ಟಿರುವ ಪ್ರದೇಶ ಒಂದು ಕಾಲದಲ್ಲಿ ಪುರಾತನ ಈಜಿಪ್ಷಿಯನ್ಸ್ ಅಭಿವೃದ್ಧಿ ಹೊಂದುತ್ತಿದ್ದ ನಗರವಾಗಿತ್ತು. ನಾನಾ ಕಾರಣಗಳಿಂದ ಈ ಪ್ರದೇಶದ ಮೇಲೆ ಸುಮಾರು ಅಡಿಗಳವರೆಗೆ ಮರಳು ತುಂಬೋಗುತ್ತೆ. ನಂಬರ್ 3, 1798ರಲ್ಲಿ ಫ್ರೆಂಚ್ ಮಿಲಿಟರಿ ಕಮಾಂಡರ್ ನೆಪೋಲಿಯನ್ ಈಜಿಪ್ಟ್ ಅನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಬರ್ತಾನೆ. ಈ ಟೈಮಲ್ಲಿ ಪಿರಮಿಡ್ಗಳು ಮತ್ತು ಸಿಂಹಿಣಿ ಮರಳಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಮುಳುಗೋಗಿತ್ತು. ಮರಳಿನಿಂದ ಇವುಗಳನ್ನ ಹೊರಗಡೆ ತೆಗೆಯೋದಕ್ಕೆ ನೂರಾರು ವರ್ಷಗಳ ಕಾಲ ಶ್ರಮ ಪಡಬೇಕಾಗತ್ತೆ. 1980ರಲ್ಲಿ ಮೊದಲ ಸಲ ಇಲ್ಲಿ ಒಂದು ದೊಡ್ಡ ಆವಿಷ್ಕಾರ ನಡೆಯುತ್ತೆ. ಕಾಫ್ರಿ ಪಿರಮಿಡ್ ಸಮೀಪದಲ್ಲಿ ಇವುಗಳನ್ನ ನಿರ್ಮಾಣ ಮಾಡಿದ್ದ ಕೂಲಿ ಕಾರ್ಮಿಕರ ಅಸ್ಥಿ ಪಂಜರಗಳು ಸಿಗುತ್ತೆ. ಹೀಗೆ ಹಲವು ಅಸ್ಥಿ ಪಂಜರಗಳನ್ನ ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಿದ್ದೇನೆಂದ್ರೆ ಇವರಿಗೆ ಒಳ್ಳೆ ಆಹಾರ, ವೈದ್ಯಕೀಯ ಸೌಲಭ್ಯ ಸಿಕ್ಕಿದೆ ಅಂತ. ಹಾಗಾಗಿ ಇವರು ಬಾಲಿಶರು ಅಲ್ಲ ಅನ್ನೋದು ಅರ್ಥ ಆಗುತ್ತೆ. ಈ ಕಾರ್ಮಿಕರು ತಮ್ಮ ರಾಜರ ಪಿರಮಿಡ್ಗಳನ್ನ ನಿರ್ಮಾಣ ಮಾಡಿದ್ದಕ್ಕೆ ಗೌರವ ಪೂರ್ವಕವಾಗಿ ಇವರ ಶವಗಳನ್ನ ಪಿರಮಿಡ್ಗಳ ಹತ್ರನೇ ಹೂತಿದ್ರು. ನಂಬರ್ 4, ಕಿಂಗ್ ಕುಫು ಮರಣದ ನಂತರ ಈ ಸ್ಥಳ ತುಂಬಾ ವರ್ಷಗಳ ಕಾಲ ಸಮಾಧಿ ಕಳ್ಳರ ಕೈಯಲ್ಲಿತ್ತು. ಹಾಗಾಗಿ ಇಲ್ಲಿ ಯಾವುದೇ ಪಪೈರಸ್ ಅಂದ್ರೆ ಬರವಣಿಗೆ ಪತ್ರಗಳು ಸಿಗೋದಿಲ್ಲ, ಯಾವುದೇ ಆಧಾರಗಳು ಸಿಗೋದಿಲ್ಲ. ಆದ್ರೆ ಈಜಿಪ್ಟ್ನ ಅನೇಕ ರಾಜರ ಮಮ್ಮಿಗಳು ಇಲ್ಲಿ ಸಿಗುತ್ತೆ. ಆದ್ರೆ ಕಿಂಗ್ ಕುಫುವಿನ ಘಾಸಿಗೊಳ್ಳದ ಯಾವುದೇ ಒಂದು ವಿಗ್ರಹ ಇಲ್ಲಿ ಕಾಣಿಸೋದಿಲ್ಲ. ಈ ರಾಜನ ಮಮ್ಮಿ ಕೂಡ ಈ ಕಳ್ಳರ ಕೈಯಿಂದ ನಾಶ ಆಗುತ್ತೆ. ಇವತ್ತು ಕೈರೋ ಮ್ಯೂಸಿಯಂನಲ್ಲಿ ಕೈ ಬೆರಳಿಗೆ ಹಾಕಿಕೊಳ್ಳುವ ಉಂಗುರ ಗಾತ್ರದ ಈ ವಿಗ್ರಹ ಮಾತ್ರ ಇದೆ. ಈಜಿಪ್ಟ್ನ ರಾಜ ಕುಫು ಬಗ್ಗೆ ವಿವರವಾಗಿ ತಿಳ್ಕೋಬೇಕು ಅಂದ್ರೆ ಗೀಜಾ ಪಿರಮಿಡ್ ನಿಂದ ಹೊರಗಡೆ ಬಂದು ಸಂಶೋಧನೆಗಳನ್ನ ಮಾಡಬೇಕಾಗತ್ತೆ. ನಂಬರ್ 5, ಪುರಾತತ್ವ ಶಾಸ್ತ್ರಜ್ಞರು ಪಿರಮಿಡ್ನ ಸೈಡ್ನಿಂದ 200 ಕಿಲೋಮೀಟರ್ ದೂರದಲ್ಲಿರುವ ಕೆಂಪು ಸಮುದ್ರ ತೀರದಲ್ಲಿ ಒಂದು ಪುರಾತನ ಬಂದರನ್ನ ಕಂಡುಕೊಳ್ತಾರೆ. ಇದನ್ನ ಕುಫು ರಾಜರ ಕಾಲದಲ್ಲಿ ಉಪಯೋಗಿಸಿರಬಹುದು ಅನ್ನೋ ನಂಬಿಕೆ ಇದೆ. ಸಮುದ್ರದ ಸಮೀಪದಲ್ಲಿ ಕಾಣಿಸುವ ಈ ಹಾಳಾದ ಸ್ಟ್ರಕ್ಚರ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದರಲ್ಲಿ ನೂರಾರು ಜನ ಸೇರ್ಕೊಂಡು ಕೆಲಸ ಮಾಡಬಹುದು. ಇಲ್ಲಿ ಅನೇಕ ಅನ್ವೇಷಣೆಗಳನ್ನ ಮಾಡಿದ ನಂತರ ಹಡಗಿನ ಲಂಗರುಗಳು ಸಿಗುತ್ತೆ. ಆ ಕಾಲದಲ್ಲಿ ಕಲ್ಲುಗಳಿಂದ ಹಡಗಿನ ಲಂಗರುಗಳನ್ನ ಮಾಡ್ತಿದ್ರು. ದೊಡ್ಡ ದೊಡ್ಡ ಹಡಗುಗಳನ್ನ ನೀರಿನಲ್ಲಿ ಒಂದೇ ಜಾಗದಲ್ಲಿ ಪಾರ್ಕ್ ಮಾಡಿ ನಿಲ್ಲಿಸೋದಕ್ಕೆ ಕಲ್ಲುಗಳಿಗೆ ಹಗ್ಗಗಳನ್ನ ಕಟ್ತಾ ಇದ್ರು. ಈ ಪ್ರದೇಶದಲ್ಲಿ ರಂಧ್ರಗಳಿಂದ ಕೂಡಿರುವ ಕಲ್ಲಿನ ತುಂಡುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ. ಇದರಿಂದ ರುಜುವಾತಾಗಿದ್ದೇನೆಂದ್ರೆ ಇದು 4500 ವರ್ಷಗಳ ಹಿಂದೆ ಪುರಾತನ ಈಜಿಪ್ಷಿಯನ್ಸ್ ಬಳಸುತ್ತಿದ್ದ ಬಂದರು ಪ್ರದೇಶ ಆಗಿತ್ತು ಅಂತ.
ನಂಬರ್ 6 ಸರಿ, ಇದು ಬಂದರಾದ್ರೆ ಇಲ್ಲಿ ಪ್ರಯಾಣಕ್ಕೆ ಬಳಸ್ತಾ ಇದ್ದ ಹಡಗುಗಳು ಮತ್ತು ಇವುಗಳ ಭಾಗಗಳನ್ನ ಸಮೀಪದಲ್ಲೇ ಎಲ್ಲೋ ಇಟ್ಟಿರಬಹುದು ಅಂತ ಶಾಸ್ತ್ರಜ್ಞರು ಹುಡುಕೋದಕ್ಕೆ ಶುರು ಮಾಡಿದ್ರು. ಅನೇಕ ವರ್ಷಗಳ ಅನ್ವೇಷಣೆಯ ನಂತರ ಅನ್ವೇಷಣಾಕಾರರು ಬಂದರಿಗೆ ಕೆಲವು ಕಿಲೋಮೀಟರ್ ದೂರ ಇರುವ ಸುಣ್ಣದ ಕಲ್ಲಿನ ಗುಡ್ಡಗಳ ಒಳಗಡೆ ನಾಜೂಕಾಗಿ ಅಗೆದಿರುವ ಅನೇಕ ಸುರಂಗಗಳನ್ನ ಕಂಡುಕೊಳ್ತಾರೆ. ಆದ್ರೆ ದೊಡ್ಡ ಕಲ್ಲುಗಳಿಂದ ಇವುಗಳ ಪ್ರವೇಶ ದ್ವಾರವನ್ನ ಮುಚ್ಚಾಕಿದ್ರು. ಈ ಪ್ರದೇಶವನ್ನ ಪುರಾತನ ಈಜಿಪ್ಷಿಯನ್ಸ್ ತಮ್ಮ ಹಡಗುಗಳನ್ನ ಕಳ್ಳರಿಂದ ಕಾಪಾಡಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ರು. ಆದ್ರೆ ಅನ್ವೇಷಣಾಕಾರರಿಗೆ ಗೊತ್ತಿರಲಿಲ್ಲ ಇಲ್ಲಿ ಹಡಗುಗಳ ಬದಲಿಗೆ ಕೆಲವು ರಹಸ್ಯ ಆಧಾರಗಳು ಲಭ್ಯವಾಗುತ್ತೆ ಅಂತ. ನಂಬರ್ 7 ಈ ಸುರಂಗ ಪ್ರವೇಶ ದ್ವಾರದಿಂದ ಕಲ್ಲುಗಳನ್ನು ತೊಲಗಿಸಿದ ನಂತರ ಗೊತ್ತಾದ ವಿಷಯ ಏನಂದ್ರೆ ಒಳಗಡೆ ಇರುವ ದೃಶ್ಯ 4500 ವರ್ಷಗಳಿಂದ ಯಾರೂ ನೋಡಿರ್ಲಿಲ್ಲ. ಈ ವಿಶಾಲವಾದ ಸ್ಟೋರ್ ರೂಮ್ಗಳಲ್ಲಿ ಹಡಗುಗಳು ಸಿಗೋದಿಲ್ಲ, ಆದ್ರೆ ಹಡಗಿನ ಹಲವು ಭಾಗಗಳು ಸಿಗುತ್ತೆ. ಇಲ್ಲಿನ ಕಲ್ಲುಗಳ ಮೇಲೆ ಕುಫು ರಾಜನ ಹೆಸರನ್ನ ಕೆತ್ತನೆ ಮಾಡಿದ್ದಾರೆ. ಫ್ರೆಂಚ್ ಈಜಿಪ್ಟ್ ಶಾಸ್ತ್ರಜ್ಞರಿಗೆ ಈ ಹೆಸರಿನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಯಾಕೆಂದ್ರೆ ಹೈರೋಗ್ಲಿಪಿಕ್ಸ್ ನಲ್ಲಿ ಈ ಹೆಸರನ್ನ ತುಂಬಾ ಸಲ ನೋಡಿದ್ರು. ಇದರಲ್ಲಿರುವ ಲಿಪಿಯ ಅರ್ಥ ನಮ್ಮ ದೇವರಾದ ಕಿಂಗ್ ಕುಫು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ. ಪುರಾತನ ಈಜಿಪ್ಷಿಯನ್ಸ್ ತಮ್ಮ ರಾಜನನ್ನ ದೇವರಾಗಿ ಭಾವಿಸ್ತಾ ಇದ್ರು. ಇವರು ಎಲ್ಲಿ ಏನೇ ಮಾಡಿದ್ರು ಅಲ್ಲಿ ತಮ್ಮ ದೇವರ ಹೆಸರು ಅಂದ್ರೆ ರಾಜನ ಹೆಸರನ್ನ ಕಲ್ಲುಗಳ ಮೇಲೆ ಬರೀತಾ ಇದ್ರು. ಈ ಪುರಾತನ ಸ್ಟೋರ್ ರೂಮ್ ಕಿಂಗ್ ಕುಫು ಕಾಲದಲ್ಲಿ ಉಪಯೋಗಿಸಲ್ಪಟ್ಟಿತ್ತು ಅನ್ನೋದಕ್ಕೆ ಸಂಕೇತ. ನಂಬರ್ 8 ಈ ಸ್ಟೋರ್ ರೂಮ್ ಅಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನ ನಡೆಸಿದಾಗ ಆಶ್ಚರ್ಯ ಎಂಬಂತೆ ಒಂದು ಪಪೈರಸ್ ಸಿಗುತ್ತೆ. ಇದು ಒಂದು ಭಾರಿ ಕಲ್ಲಿನ ಅಡಿಯಲ್ಲಿ ಹುದುಗಿ ಹೋಗಿತ್ತು. ಪಪೈರಸ್ ಅನ್ನೋದು ಪಪೈರಸ್ ಅನ್ನೋ ಗಿಡದಿಂದ ತಯಾರು ಮಾಡಿರುವ ಮಂದವಾದ ಕಾಗದ. ಆವತ್ತಿನ ದಿನಗಳಲ್ಲಿ ಪಪೈರಸ್ ಕಾಗದವನ್ನ ನಾವು ಈಗ ಬಳಸುತ್ತಿರುವ ಪೇಪರ್ ರೀತಿ ಬಳಸ್ತಾ ಇದ್ರು. ಮೊದಲೇ ಮಾತಾಡ್ಕೊಂಡಂತೆ ವಿಜ್ಞಾನಿಗಳು ಇಲ್ಲಿಗೆ ಬಂದಿದ್ದು ಮುಖ್ಯವಾಗಿ ಹಡಗುಗಳನ್ನ ಹುಡುಕೋದಕ್ಕೆ. ಆದ್ರೆ ಇಲ್ಲಿ ಇವರಿಗೆ ಒಂದು ಮುಖ್ಯವಾದ ಪತ್ರಗಳು ಸಿಗುತ್ತೆ. ಇದು ಇಲ್ಲಿವರೆಗೂ ಪ್ರಪಂಚದಲ್ಲಿ ಸಿಕ್ಕಿರುವ ಅತ್ಯಂತ ಪುರಾತನ ಪಪೈರಸ್ ಆಗಿತ್ತು. ಈ ಪತ್ರದಲ್ಲಿ ಬರೆದಿರೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇದನ್ನ ರೀಸ್ಟೋರ್ ಮಾಡ್ತಾರೆ. ಸುಮಾರು 6 ವರ್ಷಗಳ ಪರಿಶ್ರಮದಿಂದ ಇದನ್ನ ಮೊದಲಿದ್ದ ಹಾಗೆ ಜೋಡಿಸ್ತಾರೆ. ಇದು ಕಿಂಗ್ ಕುಫು ಯುಗದ ಆಧಾರಗಳನ್ನ ತೋರಿಸುತ್ತೆ. ಈ ಪಪೈರಸ್ ಅನ್ನ ಬರೆದಿರೋನು ಮೆರರ್ ಅನ್ನೋ ಸೂಪರ್ವೈಸರ್. ಈತ ಕುಫು ರಾಜನ ಹತ್ರ ಕೆಲಸ ಮಾಡ್ತಿದ್ದ. ಇದು ಒಂದು ರೀತಿಯ ರೆಕಾರ್ಡ್ ಬುಕ್ ಆಗಿತ್ತು. ಸೂಪರ್ವೈಸರ್ ತನ್ನ 40 ಜನ ಕೆಲಸದವರ ಜೊತೆ ಯಾವುದೇ ಕೆಲಸ ಮಾಡಿದ್ರು ಅದನ್ನ ಬರೆದಿಡ್ತಾ ಇದ್ರು. ನಂಬರ್ 9 ಪ್ರಾಚೀನ ಈಜಿಪ್ಷಿಯನ್ಸ್ ತಮ್ಮ ಲಿಪಿಗಳಲ್ಲಿ ಗ್ರಾಫಿಕ್ಸ್ ಅನ್ನ ತುಂಬಾ ಬಳಸ್ತಾ ಇದ್ರು. ಈ ಕಾರಣದಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾದ್ರೆ ನಮಗೆ ಈಗ ಬರುವ ಪ್ರಶ್ನೆ ಏನಂದ್ರೆ ಈ ಸೂಪರ್ವೈಸರ್ ಕಿಂಗ್ ಕುಫುಗೆ ಮಾಡಿಕೊಡುತ್ತಿದ್ದ ಕೆಲಸ ಏನು ಅಂತ. ಕೆಲವು ವರ್ಷಗಳ ನಂತರ ಗೊತ್ತಾಗಿದ್ದೇನೆಂದ್ರೆ ಮೆರರ್ ಅನ್ನುವ ಸೂಪರ್ವೈಸರ್ ತನ್ನ ರಾಜನಿಗೋಸ್ಕರ ತಾಮ್ರವನ್ನ ಶೇಖರಣೆ ಮಾಡ್ತಿದ್ದ. ಆ ಕಾಲದಲ್ಲಿ ಕಬ್ಬಿಣದ ಬಳಕೆ ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ಮೆರರ್ ಮತ್ತು ಅವನ ಟೀಮ್ ಹಡಗಿನಲ್ಲಿ ಸಮುದ್ರವನ್ನ ದಾಟಿ ಸಿನಾಯ್ ದ್ವೀಪಕ್ಕೆ ಹೋಗ್ತಾ ಇದ್ರು. ಸಿನಾಯ್ನಲ್ಲಿ ಇವತ್ತಿಗೂ ಅಧಿಕ ಪ್ರಮಾಣದಲ್ಲಿ ತಾಮ್ರ ಸಿಗುತ್ತೆ. ಅಲ್ಲಿಂದ ತಾಮ್ರವನ್ನ ಲೋಡ್ ಮಾಡಿಕೊಂಡು ಬಂದರಿಗೆ ಬರ್ತಾ ಇದ್ರು. ನಂತರ ಕತ್ತೆಗಳ ಸಹಾಯದಿಂದ ನೈಲ್ ನದಿವರೆಗೂ ಸಾಗಿಸಿ ಅಲ್ಲಿಂದ ಮತ್ತೆ ಹಡಗುಗಳಲ್ಲಿ ಪಿರಮಿಡ್ ಕಟ್ಟುತ್ತಿದ್ದ ಪ್ರದೇಶಗಳಿಗೆ ಸಾಗಿಸ್ತಾ ಇದ್ರು. ಹೀಗೆ ಬೃಹತ್ ಪ್ರಮಾಣದಲ್ಲಿ ತಾಮ್ರವನ್ನ ಸಾಗಿಸ್ತಾರೆ. ಇದು 2 ವರ್ಷಗಳಿಗೆ ಸರಿ ಹೋಗುತ್ತೆ ಅಂತ ಹೇಳಿ ತಮ್ಮ ಹಡಗುಗಳನ್ನ ಡಿಸ್ಅಸೆಂಬಲ್ ಮಾಡಿ ವಾಡಿ ಅಲ್ ಜಾರ್ಫ್ನ ಈ ರಹಸ್ಯ ಸ್ಟೋರ್ ರೂಮ್ಗಳಲ್ಲಿ ಇಡ್ತಾ ಇದ್ರು. ನಂಬರ್ 10 ಆದ್ರೆ ಪ್ರಶ್ನೆ ಏನಂದ್ರೆ ಪಿರಮಿಡ್ ನ ನಿರ್ಮಾಣದಲ್ಲಿ ತಾಮ್ರವನ್ನ ಎಲ್ಲಿ ಬಳಸಿದ್ದಾರೆ ಅಂತ. ಇಲ್ಲಿ ಸುಣ್ಣದ ಕಲ್ಲುಗಳು ಮತ್ತು ಗ್ರಾನೈಟ್ ಮಾತ್ರ ಕಾಣಿಸುತ್ತೆ. ನಿಜ ಏನಂದ್ರೆ ತಾಮ್ರದಿಂದ ಇವರು ಸುಣ್ಣದ ಕಲ್ಲುಗಳನ್ನ ಕೆತ್ತನೆ ಮಾಡುವ ಆಯುಧಗಳನ್ನ ತಯಾರು ಮಾಡ್ತಿದ್ರು. ಪಿರಮಿಡ್ ನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಸುಣ್ಣದ ಕಲ್ಲಿನಿಂದ ಕೂಡಿರುವ ದೊಡ್ಡ ಪರ್ವತಗಳು ಇವೆ. ಈ ಪ್ರದೇಶವನ್ನ ಟುರಾ ಅಂತ ಕರೀತಾರೆ. ಶಾಸ್ತ್ರಜ್ಞರು ಈ ಸ್ಥಳದಲ್ಲಿ ತುಂಬಾ ಸಾಕ್ಷಿಗಳನ್ನ ಹುಡುಕ್ತಾರೆ. ಪಿರಮಿಡ್ಗೆ ಬಳಸುವ ಸುಣ್ಣದ ಕಲ್ಲಿನ ಬಂಡೆಗಳನ್ನ ಇಲ್ಲಿಂದ ತೆಗೆದುಕೊಂಡು ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಹೇಗೆ? ಈ ಪರ್ವತದಿಂದ 2.5 ಟನ್ ತೂಕದ ಬ್ಲಾಕ್ಗಳನ್ನ ಹೇಗೆ ಪರ್ಫೆಕ್ಟ್ ಶೇಪ್ ನಲ್ಲಿ ಕತ್ತರಿಸಿದ್ರು? ಇದನ್ನ ತಿಳ್ಕೊಳ್ಳೋದಿಕ್ಕೆ ತಾಮ್ರದಿಂದ ಮಾಡಿದ ಆಯುಧಗಳಿಂದ ಬಂಡೆಗಳನ್ನ ಕೊರಿಯೋದಕ್ಕೆ ಶುರು ಮಾಡ್ತಾರೆ. ನಂಬರ್ 11 ಪುರಾತತ್ವ ಶಾಸ್ತ್ರಜ್ಞರ ತಂಡ ಆ ಬೆಟ್ಟದ ಮೇಲೆ ಒಂದು ಬ್ಲಾಕ್ ಆಕಾರವನ್ನ ಗೀಚಿ ನಂತರ ತಾಮ್ರದ ಆಯುಧಗಳಿಂದ ಕತ್ತರಿಸೋದಕ್ಕೆ ಶುರು ಮಾಡ್ತಾರೆ. ಮೊದಲು ಸುಣ್ಣದ ಕಲ್ಲುಗಳನ್ನ ಕತ್ತರಿಸೋದು ಕಷ್ಟ ಅನ್ಸಿದ್ರು ನಂತರ ನೀರನ್ನ ಬಳಸ್ತಾರೆ. ಇದರಿಂದ ಸುಣ್ಣದ ಕಲ್ಲುಗಳನ್ನ ಕತ್ತರಿಸುವ ವೇಗ 5% ಹೆಚ್ಚಾಗುತ್ತೆ. 5 ಜನ ಕಾರ್ಮಿಕರು ಒಂದು ಬ್ಲಾಕ್ ಅನ್ನ ಕತ್ತರಿಸೋದಕ್ಕೆ 8 ದಿನ ಹಿಡಿಸುತ್ತೆ. ಆದ್ರೆ ಪುರಾತನ ಈಜಿಪ್ಷಿಯನ್ಸ್ಗೆ ಅನುಭವ ಇದ್ದಿದ್ರಿಂದ 4 ರಿಂದ 5 ದಿನಗಳ ಒಳಗಡೆ ಪೂರ್ತಿ ಮಾಡ್ತಾರೆ. ಈಜಿಪ್ಟ್ ಶಾಸ್ತ್ರಜ್ಞರು ಮತ್ತು ಪುರಾವಸ್ತು ಶಾಸ್ತ್ರಜ್ಞರು ಸೇರಿ ಕುಫು ಪಿರಮಿಡ್ ನ ನಿರ್ಮಾಣದ ರಹಸ್ಯವನ್ನ ಕೊನೆಗೂ ಭೇದಿಸ್ತಾರೆ.
ನಂಬರ್ 12, ಈ ಪಪೈರಸ್ ಸಿಕ್ಕಿದ್ರಿಂದ ತಾಮ್ರ ಯಾವ ಪ್ರದೇಶದಿಂದ ಸಿಗ್ತಾ ಇತ್ತು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾರೆ. ಸೂಪರ್ವೈಸರ್ ಮತ್ತು 40 ಮಂದಿ ಕಾರ್ಮಿಕರು ಸೇರಿದ ತಂಡ ವಾಡಿ ಅಲ್ ಜರ್ಫ್ನ ರಹಸ್ಯ ಸ್ಟೋರ್ ರೂಮ್ಗಳಲ್ಲಿ ತಮ್ಮ ಹಡಗುಗಳನ್ನ ಹೇಗೆ ಬಚ್ಚಿಟ್ಟಿದ್ರು, ತಾಮ್ರದ ಸಹಾಯದಿಂದ ದೊಡ್ಡ ಸುಣ್ಣದ ಬಂಡೆಗಳನ್ನ ಹೇಗೆ ಕತ್ತರಿಸ್ತಾ ಇದ್ರು ಅನ್ನೋದನ್ನ ತಿಳಿದುಕೊಳ್ತಾರೆ. ಆದ್ರೆ ಇಷ್ಟು ಬೃಹತ್ ಗಾತ್ರದ ಬಂಡೆಗಳನ್ನ ಕತ್ತರಿಸಿದ ನಂತರ ಇವುಗಳನ್ನ 480 ಅಡಿಗಳ ಎತ್ತರಕ್ಕೆ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳು ಕಾಣಿಸೋದಿಲ್ಲ. ನಂಬರ್ 13, ಇದನ್ನ ತಿಳ್ಕೊಳ್ಳೋದಿಕ್ಕೆ ಗೀಜಾದ ಪಿರಮಿಡ್ ಸ್ಥಳದಿಂದ 300 ಕಿಲೋಮೀಟರ್ ದೂರದಲ್ಲಿ ಹಾಟ್ನಬ್ ಅನ್ನುವ ಒಂದು ಪ್ರದೇಶವನ್ನ ಕಂಡುಕೊಳ್ತಾರೆ. ಪುರಾತನ ಈಜಿಪ್ಷಿಯನ್ಸ್ ವಿಗ್ರಹಗಳನ್ನ ತಯಾರು ಮಾಡೋದಕ್ಕೆ ಪ್ರತ್ಯೇಕವಾದ ಕಲ್ಲುಗಳನ್ನ ಕತ್ತರಿಸುವ ಪ್ರದೇಶವನ್ನ ಪುರಾತನ ಶಾಸ್ತ್ರಜ್ಞರ ಟೀಮ್ ಕಂಡುಹಿಡಿಯುತ್ತೆ. ಈ ಕಲ್ಲನ್ನ ಈಜಿಪ್ಷಿಯನ್ ಅಲಬಾಸ್ಟರ್ ಅಂತ ಕರೀತಾರೆ. ಇದನ್ನ ಉಪಯೋಗಿಸಿ ಈಜಿಪ್ಟ್ ರಾಜರು ತಮ್ಮ ವಿಗ್ರಹಗಳನ್ನ ನಿರ್ಮಾಣ ಮಾಡಿಸ್ಕೊಳ್ತಾ ಇದ್ರು. ಇಲ್ಲಿ ಶಾಕ್ ಆಗುವ ವಿಷಯ ಏನಂದ್ರೆ ಬೃಹತ್ ಗಾತ್ರದ ವಿಗ್ರಹಗಳನ್ನ ಕೆತ್ತನೆ ಮಾಡೋದಕ್ಕೆ ಒಂದೇ ಕಲ್ಲನ್ನ ಬಳಸ್ತಾ ಇದ್ರು. ಊಹೆ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಗಾತ್ರದ ಕಲ್ಲುಗಳನ್ನ ಕತ್ತರಿಸ್ತಾ ಇದ್ರು ಅಂತ. ನಂಬರ್ 14, ನೂರಾರು ಕಾರ್ಮಿಕರು ಮತ್ತು ಪುರಾತತ್ವ ಶಾಸ್ತ್ರಜ್ಞರ ಟೀಮ್ ಈ ಬೃಹತ್ ಗಾತ್ರದ ದೊಡ್ಡ ಬಂಡೆಗಳನ್ನ ನೆಲದಿಂದ ಹೇಗೆ ಮೇಲಕ್ಕೆ ತೆಗೆದುಕೊಂಡು ಬಂದ್ರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ. ಈ ಪ್ರದೇಶದಲ್ಲಿ ಕೂಡ ರಾಜ ಕುಫುವಿನ ಹೆಸರನ್ನ ಕೆತ್ತಲಾಗಿದೆ. ಈ ಕಲ್ಲಿನ ಕ್ವಾರಿಗಳಲ್ಲಿ 4500 ವರ್ಷಗಳಿಂದ ಯಾವುದೇ ಕೆಲಸಗಳು ನಡೆದಿಲ್ಲ. ಇದರಿಂದ ಈ ಪ್ರದೇಶದ ಮೇಲೆ ಮರಳು ಮತ್ತು ಕಸ ತುಂಬಿಕೊಂಡಿದೆ. ಕೆಲವು ತಿಂಗಳುಗಳ ಕಾಲ ಇಲ್ಲಿ ಉತ್ಖನನ ಮಾಡ್ತಾರೆ. ತುಂಬಾ ದಿನಗಳ ನಂತರ ಕೊನೆಗೆ ಒಂದು ಸಾಕ್ಷಿ ಸಿಗುತ್ತೆ. ನೆಲದಿಂದ ಸುಮಾರು ಅಡಿಗಳ ಕೆಳಗಡೆ ಮೆಟ್ಟಿಲುಗಳು ಮತ್ತು ರ್ಯಾಂಪ್ನಂತಹ ನಿರ್ಮಾಣ ಕಾಣಿಸುತ್ತೆ. ಇನ್ನು ಅಗೆದುಕೊಂಡು ಹೋಗ್ತಾ ಇದ್ದಂತೆ ಈ ಕಲ್ಲುಗಳ ಮೇಲೆ ಗುಳಿಗಳು ಕಾಣಿಸುತ್ತೆ. ಈ ಮೆಟ್ಟಿಲು ಮತ್ತು ಗುಳಿಗಳು ಯಾಕಿವೆ ಅನ್ನೋದು ಅರ್ಥ ಆಗ್ಲಿಲ್ಲ. ಎಕ್ಸ್ಪರ್ಟ್ಸ್ ಹೇಳೋದೇನೆಂದ್ರೆ ಕ್ವಾರಿಯಿಂದ ಬೃಹತ್ ಗಾತ್ರದ ಬಂಡೆಗಳನ್ನ ಮೇಲಕ್ಕೆ ತರೋದಕ್ಕೆ ಇವುಗಳನ್ನ ಕೆತ್ತನೆ ಮಾಡಿರಬಹುದು ಅಂತ ಅಭಿಪ್ರಾಯ ಪಡ್ತಾರೆ. ನಂಬರ್ 15, ಈ ಮೆಟ್ಟಿಲ ಮೇಲಿರುವ ಗುಳಿಗಳಲ್ಲಿ ಮರದ ದಿಮ್ಮೆಗಳನ್ನ ನಿಲ್ಲಿಸ್ತಾ ಇದ್ರು. ಬೃಹತ್ ಗಾತ್ರದ ಬಂಡೆಗಳನ್ನ ಹಗ್ಗಗಳಿಂದ ಕಟ್ಟಿ ಅದೇ ಹಗ್ಗದಿಂದ ಈ ಮರದ ದಿಮ್ಮೆಗಳನ್ನ ಬಳಸಿಕೊಂಡು ಕೆಲಸಗಾರರು ಹಿಡ್ಕೊಳ್ತಾ ಇದ್ರು. ಇದರಿಂದ ಕೆಲಸದವರಿಗೆ ಬಂಡೆಗಳನ್ನ ಮೇಲಕ್ಕೆ ಸಾಗಿಸೋದು ಸುಲಭ ಆಗ್ತಿತ್ತು. ಈ ಮರದ ದಿಮ್ಮಿಗಳು ಒಂದು ಪುಲ್ಲಿಯ ರೀತಿ ಕೆಲಸ ಮಾಡ್ತಿತ್ತು. ಮಾಡರ್ನ್ ಕ್ರೇನ್ ಮತ್ತು ಲಿಫ್ಟರ್ ನಲ್ಲಿ ನಾವು ಪುಲ್ಲಿ ಸಿಸ್ಟಮ್ ಅನ್ನ ನೋಡಬಹುದು. ಪುಲ್ಲಿಯ ಸಹಾಯದಿಂದ ಕ್ರೇನ್ ಮತ್ತು ಮೋಟಾರ್ ಮೇಲಿನ ಲೋಡ್ 50% ಕಡಿಮೆ ಆಗುತ್ತೆ. ಮಧ್ಯದಲ್ಲಿರುವ ರ್ಯಾಂಪ್ ನಲ್ಲಿ ಕಲ್ಲಿನ ಬೃಹತ್ ಬಂಡೆಗಳು ಇರುತ್ತೆ. ಎರಡೂ ಕಡೆ ಮೆಟ್ಟಿಲ ಮೇಲೆ ಕಾರ್ಮಿಕರು ಹಗ್ಗ ಮತ್ತು ಮರದ ದಿಮ್ಮಿಗಳ ಸಹಾಯದಿಂದ ಬಂಡೆಗಳನ್ನ ಮೇಲಕ್ಕೆ ಎಳಿತಿದ್ರು. ಬಂಡೆ ಮತ್ತು ನೆಲದ ಉಜ್ಜುವಿಕೆಯನ್ನ ಕಡಿಮೆ ಮಾಡೋದಕ್ಕೆ ಮರಳನ್ನ ಬಂಡೆಯ ಕೆಳಗಡೆ ಹಾಕ್ತಿದ್ರು. ಪುರಾತತ್ವ ಶಾಸ್ತ್ರಜ್ಞರು ಸಾವಿರಾರು ಕೆಜಿ ತೂಕದ ಕಲ್ಲುಗಳನ್ನ ಮೇಲಕ್ಕೆ ಸಾಗಿಸುತ್ತಿದ್ದ ಮಿಸ್ಟರಿಯನ್ನ ಕೊನೆಗೂ ಭೇದಿಸಿದ್ರು. ಪಿರಮಿಡ್ ನಿರ್ಮಾಣದ ಸಮಯದಲ್ಲೂ ಕೂಡ ಹೀಗೆ ರ್ಯಾಂಪ್ಗಳನ್ನ ನಿರ್ಮಾಣ ಮಾಡಿ ಬಂಡೆಗಳನ್ನ ಮೇಲಕ್ಕೆ ಸಾಗಿಸಿರುವ ಅವಕಾಶಗಳು ಜಾಸ್ತಿ ಇದೆ. ಫ್ರೆಂಡ್ಸ್, ಈ ಗ್ರೇಟ್ ಪಿರಮಿಡ್ಸ್ ಅನ್ನ ನಿರ್ಮಾಣ ಮಾಡಿ 4500 ವರ್ಷಗಳು ಕಳೆದಿದೆ. ಪುರಾತತ್ವ ಶಾಸ್ತ್ರಜ್ಞರು ಎಷ್ಟೇ ರಹಸ್ಯಗಳನ್ನ ಭೇದಿಸಿ ಪಿರಮಿಡ್ಗಳನ್ನ ಹೇಗೆ ಕಟ್ಟಿದ್ರು ಅನ್ನುವ ಕನ್ಕ್ಲೂಷನ್ ಅನ್ನ ಕೊಟ್ಟರೂ ಕೂಡ ಇವತ್ತಿಗೂ ಪಿರಮಿಡ್ಗಳ ನಿರ್ಮಾಣ ಅತಿ ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ.